4 ಅವರ್ಗೆ 543 ರೂಪಾಯಿ ದುಡ್ಡು ಇಲ್ಲ ಅಂತ. ಇರೋ ಬಾಡಿ ಯುವಕರು ಯಾವಾಗಲೂ ಈಟಲ್ಲಿ ಇರಬೇಕು. ಎಷ್ಟು ಅರ್ನಿಂಗ್ಸ್ ಇದೆ ಅಂತ ನಾನು ಫೈನಲಾಗಿ ಹೇಳ್ತೀನಿ ನಿಮಗೆ. ಏನು ಪ್ಲಸ್ ಪಾಯಿಂಟು ಏನು ಮೈನಸ್ ಪಾಯಿಂಟು ಅದನ್ನು ಹೇಳ್ತೀನಿ. ಇದರಿಂದ ನಾನು ತಿಳ್ಕೊಂಡಿದ್ದು ಏನಪ್ಪ ಅಂತಂದರೆ, ಡೆಲಿವರಿ ಬಾಯ್ಸ್ಗೆ ಹ್ಯಾಟ್ಸ್ ಆಫು. ಇದೆಲ್ಲ ಮಾಡಬೇಕು ಅಂತಂದರೆ ಮನುಷ್ಯನಿಗೆ ತಾಳ್ಮೆ ತುಂಬ ಮುಖ್ಯ. ಮೇಯ್ನಾಗಿ ಉಗಿಬೇಕಾಗಿರೋದು ಪೋಟರ್ ಅವ್ರಿಗೆ. ಅಲ್ಲಿಗೆ 20% ಅವನು ದುಡ್ಡು ತಿಂತಾರೋದು ಡೆಲಿವರಿ ಬಾಯ್ಸ್ ಹತ್ರ. ನನ್ನ ಮಕ್ಕಳು ಉದ್ಧಾರ ಆಯ್ತಾರ? ಹೋಯ್ತು. ಈ ಬಿಸಿಲು ಬೇರೆ ಸರಿಯಾಗಿ ಕೊಡ್ತೈತೆ ಗುರು. ಅದಕ್ಕೆ ಒಂದು ಸ್ವಲ್ಪ ದಾಹ ತೀರಿಸ್ಕೊಳ್ಳೋ ಅಂದ್ಬಿಟ್ಟು ಕಲ್ಲಂಗಡಿ ತಿನ್ನೋಣ ಅಂತ ಬಂದಿದ್ದೀವಿ. ತಿನ್ಬಿಟ್ಟು ಸಿಗ್ತೀವಿ ರೀ. ಕಲ್ಲಂಗಡಿ ತಿನ್ನೋ ಗ್ಯಾಪಲ್ಲಿ ಒಂದು ಡ್ಯೂಟಿ ಬಿದ್ದೈತೆ ಗುರು, ಹೆಬ್ಬಾಳಕ್ಕೆ. ಯಾವುದೋ ನೋಡೋ, ಎಲ್ಲೋ ಪಕ್ಕದಲ್ಲೇ ಐತೆ. ಯಾವುದಂತ ಗೊತ್ತಾಗ್ತಾ ಇಲ್ಲ. ಸಿ ಎನರ್ಜಿ ನೋಡಿ ಇದೆ ಇಲ್ಲೇ. ಇವಾಗ ಪಿಕಪ್ಪು ಮೇನ್ ಡೋರ್ ಯಾವುದೋ ಗೇಟ್ ಹಾಕ್ಬಿಟ್ಟಾರಲ್ಲೋ. ಇಲ್ಲ, ಗೇಟ್ ಹಾಕಿಲ್ಲ. ಫೋನ್ ಮಾಡು. ಇಂದ ಪಿಕಪ್ಪು ಹೆಬ್ಬಾಳಕ್ಕೆ ಹೋಗೋದು ಇವಾಗ. ರೈಯ ಇಡು ಮುಂದೆ. ಎಷ್ಟು ಕಿಲೋಮೀಟ್ರು? 13 ಅಲ್ವಾ? ಇಲ್ಲಿಂದ 13 ಕಿಲೋಮೀಟರ್ ಇದೆ ಗುರು. ಇದೇನಾ? ఎక్కడుండావు కుమారి సాయి ಶ್ರೀನಿಲಯಂ. ಅದು కుమారి సాయి కుమారి శ్రీనిలయం ಪಡಿ ಪೋಡೆ ಪೋಡೆ ಪೋಡೆ. ಇದೇನಾ? ಮತ್ತೆ ಅವನಿಗೆ ಐತೈತೆ ಪ್ರಿಯದರ್ಶನ್. ಹಲೋ ಸರ್, ಪೋರ್ಟರಿಂದ ಸರ್. ಎಲ್ಲಿದ್ದೀರಾ? ಅದೇ ಲೊಕೇಶನ್ ಬಂದೆ. ಬಂದಿರಾ? ಒಂದೇ ನಿಮಿಷ ಬರ್ತೀನಿ. ಓಕೆ. ನೀರು ಹಾಕ್ತಿರೋ ಕನ್ಸ್ಯೂಮ್ ಯಾರು? ಅವನಾ? ಬಂದಿದ್ದೀವಿ ಗುರು. ಇದು 4ನೇ ಟ್ರಿಪ್ ಕಂಪ್ಲೀಟ್. 4th 4ನೇ ಟ್ರಿಪ್ಪು. 4ನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಬೇಕು. 34 ರೂಪಾಯಿ ಮೈನಸ್ ಆಗಿದೆ. 34 ರೂಪಾಯಿ ಮೈನಸ್ ಇರಲಿ, ಪರವಾಗಿಲ್ಲ. ಆಯಿತು, ಕಂಪ್ಲೀಟ್ ಪೇಮೆಂಟ್ ಆಯಿತು. ಇವಾಗ ಇಲ್ಲಿಂದ ಮತ್ತೆ ಮೇನ್ ರೋಡ್ಗೆ ಹೋಗ್ತೀವಿ. ಮೇನ್ ರೋಡ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಡ್ಯೂಟಿಗೆ ವೇಟಿಂಗ್. ನೆಕ್ಸ್ಟ್ ಡ್ಯೂಟಿ ಎಲ್ಲಿಗೆ ನೋಡುವ. 4 ಅವರ್ಗೆ 543 ರೂಪಾಯಿ ದುಡ್ಡು. ಅದರಲ್ಲಿ ಪೆಟ್ರೋಲ್ಗೆ 200 ರೂಪಾಯಿ ಲೆಸ್ ಮಾಡಿದ್ರೆ 305 ರೂಪಾಯಿ. ನೋಡೋಣ ನೆಕ್ಸ್ಟ್ ಡ್ಯೂಟಿ ಯಾವ್ದು ಬೀಳುತ್ತೆ ಅಂದ್ಬಿಟ್ಟು. 4 ಅವರಲ್ಲಿ ಮಾಡ್ಬೋದು. ಒಂದು ಆರ್ಡ್ರ್ ಕೊಟ್ಟಂಗೆ ಅಲ್ಲೊಂದು ಅರ್ಧ ಗಂಟೆ ನಮ್ದು ಹೋಯ್ತಲ್ಲ. ಕಾಯ್ದಿದ್ದು ಅಲ್ಲೊಂದು ಅರ್ಧ 1 ಅವರ್ ಹೋಯ್ತು. 3 ಅವರ್ ಬಂತು. ಬುವ್ವ 3 ಗಂಟೆ ಆಯಿತು. ಇಲ್ಲ ಐತಲ್ಲ ಇರೋ ಬಾಡಿ ಯುವಕರು ಯಾವಾಗಲೂ ಈಟಲ್ಲಿ ಇರಬೇಕು. ಎಗ್ ರೈಸ್ ಏನು ತಿಂತೆ ಶಿಷ್ಯ? ಡ್ಯೂಟಿ ಮಾಡ್ತಾ ಸುಸ್ತಾಗಿದೆ. 3 ಗಂಟೆ ಆಗಿದೆ ಟೈಮು. ಆದ್ದರಿಂದ ಲಂಚ್ ಊಟದ ಸಮಯ. ಊಟ ಮಾಡ್ಕೊಂಡು ಸಿಗೋಣ ಬನ್ನಿ.
ಏನೋ ಊಟ ಎಲ್ಲ ಮುಗಿಸ್ಕೊಂಡ್ವಿ ಗುರು. ಇವಾಗ ಇಲ್ಲಿಂದ ಯಾವುದು RMB ಸೆಕೆಂಡ್ ಸ್ಟೇಜಿಂದ ಬನಶಂಕರಿ ಒಂದು ಸ್ವಲ್ಪ ಲಾಂಗ್ ಬಿದ್ದೈತೆ. ಇವಾಗ ನಾವು ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನೋಡುವ. ಹಲೋ, ಏನಪ್ಪ ಸೀನ್ ಅಂತಂದರೆ ಅವಾಗಲೂ ನಾನು ಹೇಳಿದ್ನಲ್ಲ ಬನಶಂಕರಿ ಬಿತ್ತು ಅಂತ. ಬನಶಂಕರಿದು ನಾವು ಲೊಕೇಶನ್ಗೆ ಹೋಗೋ ಅಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡಿಬಿಟ್ಟ ಕಸ್ಟಮರು. ಅದರಿಂದ ಸ್ವಲ್ಪ ಮುಂದೆ ಹಂಗೆ ಬಂದ್ವಿ. ಲೈಕ್ ನಮ್ಮ ಏರಿಯಾ ಕಡೆನೇ ಬಂತು. ಇಲ್ಲೇನೋ ಲೆಫ್ಟಾ ನಮ್ಮ ಏರಿಯಾ ಕಡೆನೇ ಒಂದು ಡ್ಯೂಟಿ ಬಿತ್ತು ಪೀಣ್ಯ ಸರೌಂಡಿಂಗಲ್ಲಿ. ಅದಕ್ಕೆ ಆ ಪೀಣ್ಯ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅದಕ್ಕೆ ಇಲ್ಲಿ ಇವಾಗ ಪಿಕಪ್ ಹೋಗ್ತಾ ಇದ್ದೀವಿ. ಇಲ್ಲೇ ಒಳಗೆಲ್ಲೋ ಇದೆ ಪಿಕಪ್ ಲೊಕೇಶನ್ನು. ಅಲ್ಲಿಂದ ಪೀಣ್ಯ ಸ್ಟೇಜ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದೇ ಲಾಸ್ಟು ಅಂದರೆ ಇವತ್ತು 4 ಕಂಪ್ಲೀಟ್ ಆಗಿದೆ. 5ನೇ ಇದು ಪಿಕಪ್ ಮಾಡಿದ್ರೆ 5ನೇದು ಪಿಕಪ್ ಮಾಡಿಕೊಂಡು ಅದು ಕಂಪ್ಲೀಟ್ ಮಾಡಿ ಸೀದಾ ಮನೆಗೆ ಹೋಗೋದು. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಎಷ್ಟಾಗಿದೆ, ಏನು, ಯಾವ ಥರ ಮಾಡ್ಬೋದು, ಎಷ್ಟು ಅರ್ನಿಂಗ್ಸ್ ಇದೆ ಅಂತ ನಾನು ಫೈನಲಾಗಿ ಹೇಳ್ತೀನಿ ನಿಮಗೆ. ಏನು ಪ್ಲಸ್ ಪಾಯಿಂಟು ಏನು ಮೈನಸ್ ಪಾಯಿಂಟು ಅದನ್ನು ಹೇಳ್ತೀನಿ. ಕಾಯ್ತಾ ಇರಿ. 20 ನಿಮಿಷ ವೆಯ್ಟ್ ಮಾಡಿ ಇವಾಗ ಈ ಐಟಮ್ನ ಕೊಟ್ಟು ಕಳಿಸಿದ್ದಾನೆ. ಇವಾಗ ನಾವು ಹೊಟ್ಟಿದ್ದೀವಿ ಪೀಣ್ಯ 3rd ಫೇಸ್. ಅಲ್ಲಿಗೆ ಹೋಗಿ ಅವ್ರ ಎದೆ ಮೇಲೆ ಹಾಕಿ ಅಲ್ಲಿಂದ ಹೋಗಲ್ವ ಅದು, ಅವ್ರ ಎದೆ ಮೇಲೆ ಹಾಕಿ ಅಲ್ಲಿಂದ ಮನೆ ಕಡೆಗೆ ನಾವು ಹೋಗ್ತೀವಿ. ಇರುತ್ತೆ ಇಲ್ಲಿ ಆಚೆ ಇದ್ದೀನಿ ಸರ್. ಎಲ್ಲ 2 ನಿಮಿಷ ಏನು ಮಾಡ್ಬಿಡ್ಲ? ಬೇಡ ಇರಪ್ಪ, ಪೇಮೆಂಟ್ ಅವ್ರು ಇವ್ರಂತ. ಸರಿ ಫ್ರೆಂಡ್ಸ್, ಇಷ್ಟೇ ಇವತ್ತು ಪೋರ್ಟರ್ದು ಮುಗೀತು. ಇವಾಗ ನಾವು ಟೋಟಲ್ಲು ಹೇಳ್ತೀನಿ ರೀ ಎಷ್ಟಿದೆ ಅಂದ್ಬಿಟ್ಟು. ಇನ್ಯಾರ ಲಿಫ್ಟಿಗೆ ಹಾಕೊಂಡೈತಾವ ನೀನು? ಅಷ್ಟೇ ಫ್ರೆಂಡ್ಸ್, ಇವತ್ತು ಏನಪ್ಪ ಸೀನ್ ಅಂತಂದರೆ ಮುಗೀತು ಲಾಸ್ಟು ನಮ್ಮದು. ಅದು ಕರೆಕ್ಟಾಗಿ ನಮ್ಮ ಏರಿಯಾ ಒಳಗೇ ಕರ್ಕೊಂಬಂದಿದೆ. ಇದು ಮುಗಿಸ್ಕೊಂಡು ನಾವು ಇವಾಗ ಸೀದಾ ಮನೆಗೆ ಹೋಗ್ತಾಯಿದ್ದೀವಿ. ಮತ್ತು ಇದರಿಂದ ನಾನು ತಿಳ್ಕೊಂಡಿದ್ದು ಏನಪ್ಪ ಅಂತಂದರೆ ಡೆಲಿವರಿ ಬಾಯ್ಸ್ಗೆ ಹ್ಯಾಟ್ಸ್ ಆಫು. ಏನಕ್ಕೆ ಅಂತ ಅಂದರೆ ಸೀರಿಯಸ್ ಆಗಿ ಇದೆಲ್ಲ ಮಾಡಬೇಕು ಅಂತಂದರೆ ಮನುಷ್ಯನಿಗೆ ತಾಳ್ಮೆ ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ. ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಂಡು ಅವನು ಮೆಂಟ್ಲಾಗೋಯ್ತಾನೆ. ಹೆವಿ ಕಾಯಿಸ್ತಾರೆ ಅಂದ್ಕೊಳ್ರಿ, ಹೆವಿ ಹಿಂಸೆ, ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ಆ ಥರ ಎಲ್ಲ ಮಾಡ್ಬೇಕಾದ್ರೆ ಮೇಯ್ನಾಗಿ ಉಗಿಬೇಕಾಗಿರೋದು ಪೋಟರ್ ಅವ್ರಿಗೆ. ಉಗಿರಿ ಮಕ್ಕೆ. ಏನಕ್ಕೆ ಅಪ್ಪ ಪೋಟರ್ ಅವ್ರಿಗೆ ಉಗಿಬೇಕು ಅಂದರೆ, ಕಳ್ಳನ ಮಕ್ಕಳು 100 ರೂಪಾಯಿ ಇವಾಗ ಡ್ಯೂಟಿ ಬಿತ್ತು ಅಂತ ಅಂದ್ಕೊಳ್ಳಿ, ಅದರಲ್ಲಿ 20 ರೂಪಾಯಿ ಅವನೇ ತಿನ್ಕೊಂಬಿಡ್ತಾನೆ. ಅಲ್ಲಿಗೆ 20% ಅವನು ದುಡ್ಡು ತಿಂತಾರದು. ಅದು ಯಾರು? ಡೆಲಿವರಿ ಬಾಯ್ಸ್ ಹತ್ರ. 20 ರೂಪಾಯಿ ಡೆಲಿವರಿ ಬಾಯ್ಸ್ ಹತ್ರ ತಿಂದರೆ ನನ್ನ ಮಕ್ಕಳು ಉದ್ಧಾರ ಆಯ್ತಾರ? ಚಾನ್ಸೇ ಇಲ್ಲ. ಆ ಥರ ಮಾಡಿದ್ರೆ ಏನು ತಾನೇ ಆಗುತ್ತೆ ಹೇಳಿ? ಅಲ್ಲ, ಇವಾಗ ಇನ್ ಕೇಸ್ ಏನಾದ್ರು 200 ರೂಪಾಯಿ ಬಿತ್ತು ಅಂದರೆ 40 ರೂಪಾಯಿ ಅವರೇ ತಿನ್ಕೊತಾರೆ. ಆ 40 ರೂಪಾಯಿಗೆ ಪೆಟ್ರೋಲೇ 40 ರೂಪಾಯಿಗಿಂತ ಜಾಸ್ತಿ ಹೋಗ್ಬಿಟ್ಟಿರುತ್ತೆ ಹೇಳಬೇಕು ಅಂದರೆ, 200 ರೂಪಾಯಿ ಡ್ಯೂಟಿ ಬಿತ್ತು ಅಂದರೆ. ಅಂಥದ್ರಲ್ಲಿ ನನ್ನ ಮಕ್ಕಳು ಇಷ್ಟಿಷ್ಟು ಕಮಿಷನ್ ತಿನ್ಕೊಂಡು ಬಿಡ್ತಾವ್ರಲ್ಲ, ನಿಜ ಬೇಜಾರಾಗುತ್ತೆ ಇದೆಲ್ಲ ನೋಡ್ತಾಯಿದ್ರೆ. ಮತ್ತು ಇನ್ನೊಂದೇನೆಂದರೆ ಹೆವಿ ರಿಸ್ಕು ಕೂಡ. ಈ ಬಿಸಿಲಲ್ಲಿ ಎಲ್ಲ ನಾವು ಮಾಡೋದಕ್ಕೆ ಎಲ್ಲ ಆಗೋದಿಲ್ಲ, ತುಂಬ ಕಷ್ಟ. ಸಿಕ್ಕಾಪಟ್ಟೆ ತಾಳ್ಮೆಯಿಂದ ಮಾಡಬೇಕು ಗುರು ಇದೆಲ್ಲ ಸೀರಿಯಸ್ ಆಗಿ. ನಮ್ಮ ಕೈಲಂತೂ ಆಗಲ್ಲ. ಇವತ್ತು ಒಂದು ದಿವಸ ಮಾಡಿದ್ದಕ್ಕೆ ಅದು ಜಸ್ಟು ಇವತ್ತು ನಾವು ಎಷ್ಟು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಾ? 12 ಗಂಟೆಗೆ ಸ್ಟಾರ್ಟ್ ಮಾಡಿ ಇವಾಗ ಟೈಮ್ ಎಷ್ಟು? 4:15 ಅಂದರೆ ಎಷ್ಟು ಅವರ್ ಆಯಿತು? 4.25 ಅವರ್ ಅಂದ್ಕೊಳ್ಳಿ.
4.5 ಅವರಲ್ಲಿ 600 ರೂಪಾಯಿನಾ? 600 ರೂಪಾಯಿ ಆಯಿತು. ಕೇಳಿ ಬರೀ 600 ರೂಪಾಯಲ್ಲಿ 200 ರೂಪಾಯಿ ಪೆಟ್ರೋಲ್ಗೆ ಹೊರಟಾಯ್ತು. 200 ರೂಪಾಯಿ ಇಬ್ರು ಹೋಗಿರೋದು 200 ರೂಪಾಯಿ 100 ರೂಪಾಯಿನೇ ಅಂತ ಅಂದ್ಕೊಳ್ಳಿ. ಊಟಕ್ಕೆ 100 ರೂಪಾಯಿ ಊಟಕ್ಕೆ ಹೋಯ್ತು, 300 ರೂಪಾಯಿ ಹೋಯ್ತು. 300 ರೂಪಾಯಲ್ಲಿ 300 ರೂಪಾಯಿ ಉಳಿತು. ಅದು ಇದು ಇರುತ್ತೆ ಹುಡುಗರ್ದು, ಅದು ಬಿಟ್ಟರೆ ಇನ್ನೊಂದು 200 ರೂಪಾಯಿ ಮಿಕ್ಕುತ್ತೆ. ಕಮಿಷನ್ ಹೋಗಿಲ್ಲ ನಾವು. ಕಮಿಷನ್ ಅಲ್ಲ, ಅದು ಹೋಗಿ ಹೇಳ್ತಾರದು ನಾನು. ಅದು ಹೋಗಿ 600 ರೂಪಾಯಿ ಆಗಿಲ್ವಾ? ಹಾಂ ಇಲ್ಲ 600 ರೂಪಾಯಿ ಆಗಿರೋ ಟೋಟಲ್ ಕಮಿಷನ್ ಬಿಟ್ಟು. ಹಾಂ 600 ರೂಪಾಯಿ ಆಗಿರೋದು. ಕಮಿಷನ್ ಬಿಟ್ಟು 600 ರೂಪಾಯಿ ಆಗಿರೋ ಅದರಲ್ಲಿ ಈ ಥರ 350 ರೂಪಾಯಿ ಇಲ್ಲೇ ಹೊಲ್ಟೋಯ್ತು. ಇನ್ನು 250 ರೂಪಾಯಿ ತೊಗೊಂಡು ಮನೆಗೆ ಇಕ್ಕೊಳ್ಳೋದ, ಇಲ್ಲ ಜೋಬ್ಗೆ ಇಕ್ಕೊಳ್ಳೋದ, ಇಲ್ಲ ಮನೆಗೆ ಕೊಡೋದ? ಏನು ಮಾಡೋದು ಹೇಳ್ರಿ ಇದ್ರೆ? ಇಲ್ಲ ಹೌದು, ನಾವು ಬೇಗ ಹೋಗ್ತಾ ಇದ್ದೀವಿ, ಮಾಡಿದ್ರೆ ಅದೇ ಬೆಳಗ್ಗೆನೇ ಸಾಯಂಕಾಲವರೆಗೂ ಮಾಡಿದ್ರೆ ಆಗುತ್ತೆ. ಅದೇ 1-1.5 ಸಾವಿರವರೆಗೂ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅಷ್ಟಾದ್ರೂ ಅದರಲ್ಲಿ ಮಿಕ್ಕದು 1.5 ಸಾವಿರ ಆಯಿತು ಅಂದ್ರೂ ನಿಜವಾಗ್ಲೂ ಒಂದು 800 ರೂಪಾಯಿಂದ 700 ರೂಪಾಯಿ ಮಿಕ್ಕುತ್ತೆ ಅಷ್ಟೇ ಅಂದ್ಕೊಳ್ಳಿ. ಅಷ್ಟೇ ಮಿಕ್ಕೋದು ಬೆಳಗ್ಗೆನೇ ಸಂಜೆವರೆಗೂ ಹೊಡಿದ್ರೆ. ಈ ಥರ ಇದೆ ನೋಡಿ ಡೆಲಿವರಿ ಬಾಯ್ಸು ಕಷ್ಟ. ಮತ್ತು ಇನ್ನೊಂದು ಏನಂದರೆ, ನೀವು ಡೆಲಿವರಿ ಬಾಯ್ಸ್ಗೆ ಒಂದು ಸ್ವಲ್ಪ ತುಂಬ ಕೀಳಾಗಿ ನೋಡ್ತೀರಾ. ಈ ಕಸ್ಟಮರ್ಗಳನ್ನ ಇವಾಗ ಪಿಕಪ್ ಡ್ರಾಪ್ ಮಾಡ್ತೀವಿ ಗೊತ್ತಾ, ಒಳ್ಳೆ ಕಳ್ಳರು ಯಾರೋ ಬಂದಿರೋ ಥರ ಫೀಲ್ ಮಾಡ್ಕೊಂಡು ನೋಡ್ತಾರೆ ಅವರು ಮಕ್ಕಳನ್ನ. ಅದನ್ನು ಮಾಡಬೇಡಿ ದಯವಿಟ್ಟು. ಒಂದು ಸ್ಮೈಲ್ ಕೊಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿ ಕಳಿಸಿ, ಅದು ನನ್ನ ರಿಕ್ವೆಸ್ಟು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಟಾಟಾ. ಅಷ್ಟೇ ಫ್ರೆಂಡ್ಸ್, ಇವತ್ತಿಂದ ಈ ಕಾನ್ಸೆಪ್ಟ್ ಏನಕ್ಕೆ ಅಂತ ಅಂದರೆ, ಡೆಲಿವರಿ ಬಾಯ್ಸ್ದು ಕಷ್ಟ ಏನಿರುತ್ತೆ ಅಂತ ನೋಡೋದಕ್ಕೋಸ್ಕರ ಇದು ಮಾಡಿದ್ದು ನಾನು ಬ್ಲಾಗ್ನ. ನಿಮಗೂ ತೋರಿಸಿದ್ದೀನಿ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಇದೇ ಥರ ಒಂದು ಒಳ್ಳೆ ವಿಡಿಯೋ ತೊಗೊಂಡು ಬರ್ತೀನಿ ಮತ್ತೆ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್.